ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ. ಕ್ಲೈಮರ್ ಕೊಡ್ಲಿಕ್ಕೆ ಇಷ್ಟಪಡ್ತಿದ್ದೀನಿ. ಈ ವಿಡಿಯೋದಲ್ಲಿ ಕವರ್ ಮಾಡುತ್ತಿರುವ ಷೇರುಗಳನ್ನು ರೆಕಮೆಂಡ್ ಮಾಡುತ್ತಿಲ್ಲ. ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೋಬಹುದು. ಮಾರುತಿ ಸುಜುಕಿ ತನ್ನ Q3 ರಿಸಲ್ಟ್ಸ್ ಅನ್ನು ಅನೌನ್ಸ್ ಮಾಡಿದೆ. ಆ ರಿಸಲ್ಟ್ಸ್ ಯಾವ ರೀತಿ ಇದೆ ಅಂತ ತಿಳಿದುಕೊಳ್ಳೋಣ ಬನ್ನಿ. ನೋಡಬಹುದು, ಕಂಪನಿ 1:38 ರಿಸಲ್ಟ್ಸ್ ಅನ್ನು ಅನೌನ್ಸ್ ಮಾಡಿದೆ. ನೋಡಬಹುದು ಟೈಮಿಂಗ್ ಸ್ಕೇಲ್. ರಿಸಲ್ಟ್ಸ್ ಅನೌನ್ಸ್ ಆದ ನಂತರ ರಿಯಾಕ್ಷನ್ ನೋಡಬಹುದು, ಡೌನ್ ಆಗಿದೆ. ಆದರೆ ರಿಸಲ್ಟ್ ತುಂಬಾ ಚೆನ್ನಾಗಿದೆ. ನೋಡೋಣ ಈ ನ್ಯೂಸ್ಗೆ ನಾಳೆ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನಾಳೆ ನೋಡೋಣ. ಈಗ Q3 ರಿಸಲ್ಟ್ಸ್ ಅನ್ನು ನೋಡೋಣ ಬನ್ನಿ. ಮೊದಲಿಗೆ ರೆವೆನ್ಯೂ ಇನ್ಕಮ್ ಅನ್ನು ನೋಡೋಣ. ಇದು Q3 ಡಾಟಾ, ಇದು ಲಾಸ್ಟ್ ಕ್ವಾರ್ಟರ್ ಡಾಟಾ, ಇದು ಲಾಸ್ಟ್ ಇಯರ್ ಡಾಟಾ. ಇನ್ಕಮ್ ಅಲ್ಲಿ ಇಯರ್ ಆನ್ ಇಯರ್ ಮತ್ತು ಕ್ವಾರ್ಟರ್ ಆನ್ ಕ್ವಾರ್ಟರ್ ಎರಡು ಕಡೆ ಅಪ್ ಇದೆ. ಲಾಸ್ಟ್ ಕ್ವಾರ್ಟರ್ 3,45,3,42,92 ಕೋಟಿ ಇತ್ತು. ಲಾಸ್ಟ್ ಕ್ವಾರ್ಟರ್ 3,89,724 ಕೋಟಿ ಇತ್ತು. ಈ ಕ್ವಾರ್ಟರ್ ನಲ್ಲಿ ಕಂಪನಿ 3,98,220 ಕೋಟಿ ರೆವೆನ್ಯೂ ಜನರೇಟ್ ಮಾಡಿದೆ. ಈಗ ಎಕ್ಸ್ಪೆನ್ಸ್ ನೋಡೋಣ. ಎಕ್ಸ್ಪೆನ್ಸ್ ಲಾಸ್ಟ್ ಇಯರ್ 3,04,101 ಕೋಟಿ ಇತ್ತು. ಲಾಸ್ಟ್ ಕ್ವಾರ್ಟರ್ 3,38,791 ಕೋಟಿ ಇತ್ತು. ಈ ಕ್ವಾರ್ಟರ್ ನಲ್ಲಿ ಕಂಪನಿ 3,51,631 ಕೋಟಿ ಖರ್ಚು ಮಾಡಿದೆ. ಇನ್ಕಮ್ ಇಂದ ಎಕ್ಸ್ಪೆನ್ಸ್ ತೆಗೆದ್ರೆ PBT ಸಿಗುತ್ತೆ. PBT ನೋಡಬಹುದು, 41,556 ಕೋಟಿ ಲಾಸ್ಟ್ ಇಯರ್ ಇತ್ತು. ಲಾಸ್ಟ್ ಕ್ವಾರ್ಟರ್ 51,406 ಇತ್ತು. ಈ ಕ್ವಾರ್ಟರ್ ನಲ್ಲಿ 47,260 ಕೋಟಿ ಇದೆ. ನೆಕ್ಸ್ಟ್ ಪ್ರಾಫಿಟ್ ಫಾರ್ ದ ಈ ಪೀರಿಯಡ್ ನೋಡೋದಾದ್ರೆ ಲಾಸ್ಟ್ ಇಯರ್ 32,068 ಕೋಟಿ ಇತ್ತು. ಲಾಸ್ಟ್ ಕ್ವಾರ್ಟರ್ 31,025 ಕೋಟಿ ಇತ್ತು. ಈ ಕ್ವಾರ್ಟರ್ ನಲ್ಲಿ ಕಂಪನಿ 37,269 ಕೋಟಿ ನೆಟ್ ಪ್ರಾಫಿಟ್ ಅನ್ನು ಜನರೇಟ್ ಮಾಡಿದೆ. ಇಯರ್ ಆನ್ ಇಯರ್ ಮತ್ತು ಕ್ವಾರ್ಟರ್ ಆನ್ ಕ್ವಾರ್ಟರ್ ಎರಡು ಕಡೆ ಅಪ್ ಇದೆ. ರಿಸಲ್ಟ್ಸ್, ಕಂಪನಿ ರಿಸಲ್ಟ್ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಆದರೆ ಈ ರಿಸಲ್ಟ್ಸ್ಗೆ ಇವತ್ತು ನಮ್ಮ ಮಾರುಕಟ್ಟೆಯಲ್ಲಿ ನೆಗೆಟಿವ್ ರಿಯಾಕ್ಷನ್ ಬಂದಿದೆ. ನೋಡೋಣ ನಾಳೆ ಯಾವ ರೀತಿ ಈ ನ್ಯೂಸ್ಗೆ ಈ ಸ್ಟಾಕ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಕಂಡು ಬರುತ್ತೆ ಅಂತ ನಾಳೆ ನೋಡೋಣ. ಕಂಪನಿ ಎಸ್ಟಿಮೇಟ್ಸ್ ನ ಬೀಟ್ ಮಾಡಿದೆಯಲ್ಲ ಅಂತ ಈಗ ತಿಳಿದುಕೊಳ್ಳೋಣ ಬನ್ನಿ. ಮಾರುತಿ ಸುಜುಕಿ Q3 ರಿಸಲ್ಟ್ ನೆಟ್ ಪ್ರಾಫಿಟ್ ಗ್ರೋತ್ 16% ಇಯರ್ ಆನ್ ಇಯರ್. ಅಂದ್ರೆ ಮಾರುತಿ ಸುಜುಕಿ ನೆಟ್ ಪ್ರಾಫಿಟ್ ಇಯರ್ ಆನ್ ಇಯರ್ 18% ಗ್ರೋತ್ ಆಗಿದೆ. 3,727 ಕೋಟಿ ಆಗಿದೆ. ಎಸ್ಟಿಮೇಟ್ಸ್ ಅನ್ನು ಕೂಡ ಬೀಟ್ ಮಾಡಿದೆ. ಒಳ್ಳೆಯ ರಿಸಲ್ಟ್ಸ್ ಅನ್ನೇ ಕಂಪನಿ ಪ್ರೆಸೆಂಟ್ ಮಾಡಿದೆ. ನೋಡೋಣ ಈ ರಿಸಲ್ಟ್ಸ್ಗೆ ನಾಳೆ ನಮ್ಮ ಸ್ಟಾಕ್ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ನಾಳೆ ಕಾದು ನೋಡೋಣ. ಈ ವಿಡಿಯೋ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.